ಕೇಂದ್ರ ಬಿಂದು ನಾವೇನು ಆಗ್ತಾ ಇಲ್ಲ ರೀ, ನಾವೇನು ಇಲ್ಲಿ ಕೂತಿದ್ದೀವಿ ಅಷ್ಟೇ. ನಾವು ಕೇಂದ್ರ ಬಿಂದು ನಾವು ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ತಾನಾಗಿ ಆದ್ರೆ ಯಾರೇನು ಮಾಡ್ಲಿಕ್ಕೆ ಆಗೋಲ್ಲ. ತಾನಾಗಿ ಆದ್ರೆ ಏನು ಮಾಡೋದು? ಸಮುದಾಯದ ಸಚಿವರು ಶಾಸಕರು ಒಗ್ಗೂಡೋದನ್ನು ಯಾರು ಸಹಿಸಕ್ಕಾಗದೆ ಇಲ್ಲ, ನೋಡೋಣ. ಅದು ಬರ್ಲಿಕ್ಕೆ ಎರಡೂ ಸಮುದಾಯದ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಈ ಸಾರಿ. ಇದ್ದೇ ನೋಡೋಣ. ಅದು ಮಾತಾಡ್ಲಿಕ್ಕೆ ಹೇಳ್ತೀವಿ, ಹೈಕಮಾಂಡಿಗೆ ಕನ್ವಿನ್ಸ್ ಮಾಡಕ್ಕೆ ಹೇಳ್ತೀವಿ. ಸಭೆ ಉದ್ದೇಶನ ಮಾಡಿ ಮತ್ತೊಂದು ಸರಿ ನಿಗದಿ ಮಾಡಂತ ಹೇಳ್ಬೋದು. ಕನ್ವಿನ್ಸ್ ಮಾಡಬೇಕಲ್ಲ. ಸಮಸ್ಯೆ ಉದ್ಭವ ಆದಾಗ ಅವರು ಹೈಕಮಾಂಡಿಗೆ ಹೋಗಿ ಕೇಳಬೇಕು, ನಮ್ದು ಇದು ಸಮಸ್ಯೆ ಇದೆ, ಚರ್ಚೆ ಮಾಡ್ತದೆ ಅಂತ ಕೊಟ್ಟೆ ಕೊಡ್ತಾರೆ. ರಾಜಕೀಯದಲ್ಲಿ ಹಿನ್ನಡೆ ಮುನ್ನಡೆ ಆಗ್ತಾನೆ ಇರ್ತದೆ. ಅದೇನು ಅದಕ್ಕೇನು ಸೀರಿಯಸ್ ಆಗಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಒಂದು ನಾವು ಗೆಲ್ತೀವಿ, ಇನ್ನೊಂದು ಮತ್ತೊಬ್ರು ಗೆಲ್ತಾರೆ, ಮತ್ತೊಬ್ರು ಗೆಲ್ತಾರೆ. ಅದು ರಾಜಕೀಯದಲ್ಲಿ ಯಾರು ಶಾಶ್ವತವಾಗಿ ವಿನ್ನರ್ ಯಾರೂ ಇಲ್ಲ, ಲೂಸರು ಯಾರೂ ಇಲ್ಲ. ಸೊ ನೋಡೋಣ. ಅದನ್ನೇನೋ ಈಗ ಅಷ್ಟು ಭಾಳ ಡಿನ್ನರ್ ಮುಂದೆ ಹೋಗಿದೆ ಅಂದರೆ ಅದೇನೋ ಮಹತ್ವ ಕೊಡೋದು ಅವಶ್ಯಕತೆ ಇಲ್ಲ. ಅಲ್ಲ, ಫೋನ್ನಾಗೂ ಮಾತಾಡ್ಬೋದ್ರಲ್ಲ. ಏನತ್ತೆ ಡಿನ್ನರ್ಗೆ ಸೇರ್ಬೇಕಂತ ಇಲ್ಲ, ಫೋನ್ನಾಗೂ ಮಾತಾಡ್ಬೋದು. ಫೋನ್ನಾಗೂ ಮಾತಾಡ್ಬೋದು ನಮ್ಮ ಸಮಸ್ಯೆಗಳನ್ನು. ಅವರೇನೋ ಒಳ್ಳೆ ಉದ್ದೇಶ ಇಟ್ಟು ಮಾಡಿರ್ಬೋದು. ಅದನ್ನು ಸಮಸ್ಯೆ ಇದ್ರೆ ಫೋನ್ನಾಗೂ ಮಾಡಿ ಇತ್ಯಾದಿ ಮಾಡ್ಬೋದು. ಊಟಕ್ಕೆ ಸೇರ್ಬೇಕಂತೇನಿಲ್ಲ. ಹಾಗೇನಿಲ್ಲ, ಹಾಗೇನು ಬಹಿರಂಗೂ ಇಲ್ಲ, ಅದಕ್ಕೇನಿಲ್ಲ. ಏನು ಕನ್ಫ್ಯೂಷನ್ ಇದೆ ಅದನ್ನ ದೂರ ಮಾಡುವಂಥ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಹೈಕಮಾಂಡ್ ಇದೆ ನಮಗೆ, ಪಕ್ಷ ಮೇಲೆ ಇದೆ. ಏನಾದ್ರು ಸಮಸ್ಯೆ ಅದ ಪರಿಹಾರ ಮಾಡುವಂಥ ಶಕ್ತಿ ಅವ್ರಿಗಿದೆ, ಮಾಡೇ ಮಾಡ್ತಾರೆ. ಯಾವ್ದ್ರೆ ಇಲ್ಲ, ಇವಾಗೇನಿಲ್ಲ ಅಂತದು. ಅವರೇ CM ಅವರು ಅಧ್ಯಕ್ಷರು ನಿರ್ಧಾರ ಮಾಡಬೇಕು ಸಭೆಗಳನ್ನು. ಅವ್ರು ಮಾಡಿದ್ರೆ ಪಕ್ಷ ಮಾಡಲಿಕ್ಕೆ, ಮಂತ್ರಿಗಳು ಮಾಡಲಿಕ್ಕೆ ತಯಾರಿದ್ದೀವಿ ನಾವು. ಅವ್ರು ನಿಗದಿ ಮಾಡಬೇಕಿಲ್ಲ, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತೀವಿ ನಾವು. ಆ ರೀತಿಯಾದ ತೀರ್ಮಾನ ಆಗಿಲ್ಲ. ಹಾಸನ ಒಂದಾಗಿದೆ ಅಷ್ಟೇ ಅದೊಂದು.